ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಸೊ ನಾನೀಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗೀತು, ಎಲ್ಲ ಕ್ಲೀನಿಂಗ್ ಆತ, ಎಲ್ಲ ಫ್ರೆಶ್ ಆದೆ, ಸ್ನಾನ ಎಲ್ಲ ಆತ. ಸೊ ನಬೈನು ಸ್ಕೂಲಿಗೆ ಹೋಗ್ಯಾನೀಗ. ಬ್ರೇಕ್ಫಾಸ್ಟು ಎಲ್ಲ ಆಗೈತಿ, ಈಗ ಮಧ್ಯಾಹ್ನದ ಮಾಡ್ಬೇಕು. ಸೊ ನಾನೀಗ ವಾಟರ್ ಮಿಲನ್ ತಿನ್ನತ್ತಿದ್ದೆ. ಸೊ ಈಗ ಸಮ್ಮರ್ ಸ್ಟಾರ್ಟ್ ಆತಲ್ಲ ರೀ, ಸೊ ಈ ಥರ ವಾಟರ್ ಕಂಟೆಂಟ್ ಇರೋದು ಫ್ರೂಟ್ಸ್ ತಿನ್ನೋದು ಇಂಪಾರ್ಟೆಂಟ್. ಇದು ಸೀಸ್ನಲ್ ಫ್ರೂಟ್ ಅಂತ ಹೇಳ್ಬೋದು. ಸೊ ವಾಟರ್ ಮಿಲನ್ ಒಳಗೆ ಜಾಸ್ತಿ ವಾಟರ್ ಕಂಟೆಂಟ್ ಇರ್ತೈತಿ. ಸೊ ಇದು ನಮ್ಮ ಬಾಡಿಗೆ ಹೈಡ್ರೇಟ್ ಮಾಡಿರ್ತೈತಿ ಯಾವಾಗೂ. ಸೊ ಇದ್ರೊಳಗೆ ಆಲ್ಮೋಸ್ಟ್ 92% ವಾಟರ್ ಇರ್ತೈತಿ. ಸೊ ಇದನ್ನು ಜ್ಯೂಸ್ ಇದು ಮಾಡ್ಕೊಂಡು ಕುಡಿಯೋಕ್ಕಿಂತ ಸೊ ಬೆಟರ್ ಹಿಂಗೆ ಹಣ್ಣು ತಿನ್ನೋದು ಬೆಸ್ಟ್. ಮತ್ತು ನಾವು ಜ್ಯೂಸ್ ಒಳಗೆ ಅಂದರೆ ಮತ್ತು ನೀರು ಆ್ಯಡ್ ಮಾಡ್ತೇವೆ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೇವೆ. ಸೊ ಅದು ಇದು ಹಾಕೋಕ್ಕಿಂತ ಸೊ ಹಿಂಗೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿನ್ನೋದು ಬೆಸ್ಟ್. ಇದನ್ನು ನಮ್ಮ ಬಾಡಿನ ಕ್ಲೀನ್ ಮಾಡ್ತೈತಿ. ಸೊ ಈಗ ಸಮ್ಮರ್ ಸ್ಟಾರ್ಟ್ ಆತಲ್ಲ, ನಾವು ಸೊ ಇದನ್ನು ರುಟೀನ್ ಒಳಗೆ ನಾವು ಇದನ್ನು ತಿನ್ಕೊತ ಇರ್ಬೇಕು. ಸೊ ನಮ್ಮ ಬಾಡಿ ಹೈಡ್ರೇಟ್ ಇರೋಕೆ. ಸೊ ಇದನ್ನು ಮಾರ್ನಿಂಗ್ ನಾನು ನಬೈಗೂ ಬಾಕ್ಸ್ಗೂ ಹಾಕಿ ಕಳಿಸಿದೆ ಸ್ನ್ಯಾಕ್ಸ್ ಸಂಬಂಧ. ಸ್ನ್ಯಾಕ್ಸ್ ಬ್ರೇಕಿಗೆ ಅದನ್ನ ತಿಂತಾನಂತ ಹೇಳಿ. ಸೊ ನೋಡಿರಿ, ಸೊ ಈಗ ನಾನು ಹೆಚ್ಚಿಗೆ ಕಟ್ ಮಾಡ್ಕೊಂಡು ನಾನು ತಿನ್ನಕತ್ತಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂಥೇಳಿ ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಸೊ ಇದು ಬೆನಿಫಿಟ್ಸ್ ಅಂತೂ ಭಾಳ ಐತಿ. ಸೊ ಇದನ್ನು ನಿಮ್ದು ಲೈಫ್ ಸ್ಟೈಲ್ ಒಳಗೆ ನೀವು ಇದನ್ನು ಆ್ಯಡ್ ಮಾಡ್ಕೊರಿ. ಯಾವಾಗೂ ಈ ಫ್ರೂಟ್ ತಿನ್ನಿ, ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ, ಏನು ಬಾಡಿ ಹೀಟ್ ಆಗಂಗಿಲ್ಲ. ಉಲ್ಟಾ ಅದು ಇದನ್ನಾಗ್ತೈತಿ, ಬಾಡಿ ಕೋಲ್ಡ್ ಆಗ್ತೈತಿ. ಸೊ ಇದು ಹೆಲ್ತಿಗೆ ಭಾಳ ಯೂಸ್ಫುಲ್ ಐತಿ. ಸೊ ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಒಳಗೆ ಇದನ್ನು ತಿನ್ಕೋತ ಇರ್ರಿ. ಓಕೆ ಫ್ರೆಂಡ್ಸ, ಮತ್ತೆ ಸಿಗ್ತೇನೆ ನಾನು. ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನ ಊಟದ ರೆಡಿ ಮಾಡತ್ತೇನೆ. ಅನ್ನ ಸಾರು ಮಾಡಾಕತ್ತೇನೆ. ಸೊ ನಾನೀಗಿಲ್ಲೇ ಇದೇನು ನಾರ್ಮಲ್ ಸಾಂಬಾರು ಮಾಡೋದು. ಸೊ ಎಲ್ಲರಿಗೂ ಮಾಡೇ ಮಾಡ್ತಾರೆ ಎಲ್ಲರೂ. ಸೊ ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಸೊ ಇದೇನು ರೆಸಿಪಿ ಅಂತ ಏನಲ್ಲ, ಕಾಮನ್ ಐತಿ. ಸೊ ನಾ ಹೆಂಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅದು ನಿಮ್ಗೆ ತೋರ್ಸತ್ತೇನೆ. ಇವತ್ತು ಒಂಥರ ಬೇರೆ ಮಾಡ್ಬೇಕು ಅಂದ್ಕೊಂಡೇನಿ. ಒಂದು ಸ್ವಲ್ಪ ಮಸಾಲ ಎಲ್ಲ ಹುರ್ಕೊಂಡು ಮಾಡ್ಬೇಕನ್ನತ್ತೇನೆ. ಸೊ ನಾನೀಗಿಲ್ಲೇ ಬ್ಯಾಳಿ ಮತ್ತು ಟೊಮೆಟೊ ಹಾಕಿ ಕುದಿಯಕ್ಕೆ ಇಡಾಕತ್ತೇನೆ. ಫ್ರೆಂಡ್ಸ್, ನಾನೀಗಿಲ್ಲೇ ಮಸಾಲೆ ಹುರ್ಕೊಳಕತ್ತೇನೆ. ಸೊ ನೋಡಿರಿ, ಒಂದು ಸ್ವಲ್ಪ ಮೆಂತೆ, ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಹವಳೀಸ್ ಹಾಕ್ಕೊಂಡೇನಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಸೊ ಒಂದು ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗುವಷ್ಟು ಹುರ್ಕೋಬೇಕು. ಹಿಂಗೆ ಅವಾಗಿಂದ ಅವಾಗ ಮಸಾಲ ಹುರಿದು ಮಾಡಿದ್ರೆ ಸಾಂಬಾರು ಚಲೋ ಬರ್ತೈತಿ, ಸಾರು. ಸೊ ಟೇಸ್ಟ್ ಆಗ್ತೈತಿ. ಸೊ ಇಲ್ಲೇ ಬ್ಯಾಳಿ ಕುದಿಯಾಕಿಟ್ಟೇನಿ. ಸೊ ಸೀಟಿ ಆಗೈತಿ. ಸೊ ಆಮೇಲೆ ಇಲ್ಲೇ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿಟ್ಟೇನಿ. ಸೊ ನೋಡ್ರಿ, ಇದು ಲೈಟ್ ಬ್ರೌನ್ ಆಗತೈತಿ. ಸೊ ಬ್ಯಾಳಿ 3 ಸೀಟಿ ಆತ. ಸೊ ಬ್ಯಾಳಿ ಕುದೀತ. ಸೊ ಈಗ ಹುರಿದು ಇದು ಪೇಸ್ಟ್ ಮಾಡಿ ಒಗ್ಗರಣೆ ಹಾಕಿಬಿಡ್ತೀನಿ. ಸೊ ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಆತಂದ್ರೆ ಫ್ರೆಂಡ್ಸ್, ಈಗಿದು ಲೈಟ್ ಬ್ರೌನ್ ಆಗೈತಿ. ಇದು ಸಣ್ಣ ಇಟ್ಕೊಂಡು ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೊಂಡು ಹುರಿಬೇಕು, ಯಾಕಂದ್ರೆ ಅದು ಜಲ್ದಿ ಹೊತ್ತು ಬಿಡ್ತೈತಿ. ಸೊ ನಾನೀಗ ಒಂದು 2 ಒಣ ಮೆಣಸಿನ್ಕಾಯಿ ಹಾಕತ್ತೀನಿ. ಸೊ ಇದು ಮೆಣಸಿನ್ಕಾಯಿ ಖಾರ ಐತಿ. ಸೊ ಅದಕ್ಕೆ ನಾನು 2 ತೊಗೊಂಡೀನಿ.
ಸೊ ಇದನ್ನು ಈಗ ಹುರ್ಕೋತೇನೆ. ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ. ಹುರಿದೈತಿ ಈಗ ಇದು. ಫ್ರೆಂಡ್ಸ್ ನೋಡಿರಿ, ಬೇಳೆ ಕುದ್ದೈತಿ ಈಗ ನೋಡಿರಿ. ಸೊ ಇದನ್ನ ಒಂದು ಸ್ವಲ್ಪ ಹಂಗೆ ಚಮಚಲ್ಲೇ ಮ್ಯಾಶ್ ಮಾಡ್ಕೋತೀನಿ. ಸೊ ಈಗ ಇಲ್ಲೇ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕ್ಕೊಂಡೇನಿ. ಸೊ ನೀವು ಒಗ್ಗರಣೆ ತುಪ್ಪದಾಗೂ ಹಾಕೋಬೋದು, ಇಲ್ಲ ಎಣ್ಣೆ ಒಳಗೂ ಹಾಕೋಬೋದು. ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟ್ ಆಗ್ತೈತಿ. ಸೊ ನಾನಿಲ್ಲೇ 2 ಸ್ಪೂನ್ ಎಣ್ಣೆ ಹಾಕೀನಿ. ಸೊ ನಾನು ಇಲ್ಲೇ ಮಸಾಲಾನು ರುಬ್ಕೊಂಡು ಇಟ್ಕೊಂಡೇನಿ. ನೆಕ್ಸ್ಟ್ ಇಲ್ಲೇ ಒಗ್ಗರಣೆಗೆ ಬೆಳ್ಳುಳ್ಳಿ, ಒಂದು ಸಣ್ಣದೊಂದು ಉಳ್ಳಾಗಡ್ಡಿ ಹಾಕೀನಿ, ಕಟ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಇಲ್ಲೇ ಕೊತ್ತಂಬರಿ. ಸೊ ನೀವು ಇದಕ್ಕೆ ಹೋಳು ಸಾಂಬಾರು ಬೇಕಂದ್ರೆ ನೀವು ಆಲೂಗಡ್ಡೆ ಹಾಕ್ಕೋಬೋದು, ಬದ್ನೆಕಾಯಿ ಹಾಕ್ಕೋಬೋದು, ನುಗ್ಗೆಕಾಯಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಹಂಗೆ ಪ್ಲೇನ್ ಮಾಡತ್ತೀನಿ. ನೀವು ಬೇಕಂದ್ರೆ ಹೋಳು ಹಾಕ್ಕೊಂಡು ಮಾಡ್ಕೋಬೋದು. ಜೀರಿಗೆ ಸಾಸಿವೆ ಚಟಪಟ ಅನ್ನೋತಾವ. ಸೊ ನಾನೀಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ. ಸೊ ಬೆಳ್ಳುಳ್ಳಿ ಇಲ್ಲೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕಾ, ಲೈಟ್ ಬ್ರೌನ್ ಕಲರ್ ಆಗ್ಬೇಕಾ. ಸೊ ಈಗ ಬೆಳ್ಳುಳ್ಳಿದ ಸ್ಮೆಲ್ ಬರತೈತಿ. ಸೊ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕತ್ತೀನಿ. ಸೊ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೋತೀನಿ. ಸೊ ಇಲ್ಲೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ನಾನು ಬ್ಯಾಳೆ ಕುದಿ ಮುಂದೆ ಹಾಕಿಲ್ಲ ಅರಿಶಿನ. ಸೊ ಅದಕ್ಕೆ ನಾನು ಈಗ ಹಾಕತ್ತೀನಿ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಸೊ ಹೇಗಿದೆ ಬ್ಯಾಳೆ ಬೇಯಿಸಿಟ್ಕೊಂಡೇನಲ್ಲ, ಈಗ ಹುಣಸೆ ನೀರು ಹಾಕ್ತೇನೆ ಇದಕ್ಕೆ. ಸೊ ನೋಡಿರಿ ಎಷ್ಟು ಕಲರ್ಫುಲ್ ಕಾಣತೈತಿ. ಸೊ ನಾನೀಗ ಇದಕ್ಕೆ ಹುಣಸೆ ನೆನೆ ಹಾಕಿದ್ದಲ್ಲ ಅದನ್ನು ಹಾಕಾತೀನಿ ನೀರು. ಇದನ್ನು ಬ್ಯಾಳೆಗೆ ಮಿಕ್ಸ್ ಮಾಡ್ತೇನೆ. ಸೊ ನಾನೀಗ ಇದಕ್ಕೆ ರುಬ್ಕೊಂಡಿರೋದು ಮಸಾಲೆ ಹಾಕ್ಕೋತೀನಿ. ಫ್ರೆಂಡ್ಸ್ ಈಗ ನಾನೀಗ ಇದಕ್ಕೆ ಉಪ್ಪು ಮತ್ತು ನೀರು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ನೀರು ಹಾಕೋರಿ. ಸೊ ಇದು ಒಂದು 5 ನಿಮಿಷ ಕುದೀಲಿ. ಸೊ ಸಾಂಬಾರು ರೆಡಿ ಆಗ್ತೈತಿ. ಸೊ ನೋಡಿರಿ ಎಷ್ಟು ಚಂದ ಆಗೈತಿ. ಸೊ ನೋಡಿರಿ ಫ್ರೆಂಡ್ಸ್, ಸಾಂಬಾರು ಕುದ್ದೈತಿ ಈಗ. ಸೊ ನನಗೆ ಸ್ವಲ್ಪ ನೀರು ಬೇಕು, ಅದಕ್ಕೆ ನಾನು ಸ್ವಲ್ಪ ತಿಳಿ ಮಾಡ್ಕೊಂಡಿರ್ತೀನಿ. ಸೊ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಸೊ ಈ ಥರ ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಬರ್ತೈತಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಸೊ ನೋಡಿರಿ ಎಷ್ಟು ಚಲೋ ಆಗೈತಿ. ಸೊ ಇದು ನೀವು ಅನ್ನಕ್ಕೆ
ಆಮೇಲೆ ಮುದ್ದೆ ಮಾಡ್ಕೊಂಡ್ರೆ ಮುದ್ದೆ ಜೊತೆಗೆ ಸೊ ಬೆಸ್ಟ್ ಇರ್ತೈತಿ ಇದು. ಬೇಕಂದ್ರೆ ನೀವು ಇಡ್ಲಿ ಸಾಂಬಾರ್ಗೂ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಆತೀಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ. ಸೊ ಸಾಂಬಾರು ಮಾಡಿದ್ದೆ ನಾನು. ಸೊ ಅನ್ನ ಸಾಂಬಾರು ಊಟ ಮಾಡಿ ನಬ್ಬನ ಸ್ಕೂಲಿಂದ ಕರ್ಕೊಂಬಂದೆ. ಫಸ್ಟ್ ಕರ್ಕೊಂಬಂದೆ, ಅವನಿಗೂ ಊಟ ಮಾಡಿಸಿ ನಾನು ಊಟ ಮಾಡಿದೆ. ಆಮೇಲೆ ಸ್ವಲ್ಪ ಬಟ್ಟೆ ಒಣಗಿ ಹಾಕೋದಿತ್ತು, ಬಟ್ಟೆ ಒಣಗಿ ಹಾಕಿದ್ದೆ. ಸೊ ನಬೈ ನೋಡ್ರಿ, ಈಗ ಆ ಕಡೆ ಬಾ, ಒಂದು ಸ್ವಲ್ಪ ಮಲ್ಕೊ ಅಂತ ಹೇಳತ್ತೀನಿ ನಬೈಗೆ. ಸೊ ಅವ್ನು ಕೇಳಾಕತ್ತಿಲ್ಲ. ಆಮೇಲೆ ಹೋಮ್ವರ್ಕ್ ಈವ್ನಿಂಗ್ ಟೈಮ್ ಹೋಮ್ವರ್ಕ್ ಮಾಡಂದಾಗ ಅವಾಗ ನಿದ್ದೆ ಬಂದೈತಿ ಅಂತಾನೆ. ಈ ಕಡೆ ಬಾ ನಬಾಯ್. ಬಾರ. ಸೊ ಅವನದು ಆಟ ನಡೆದೈತಿ ಈಗ, ರೆಸ್ಟ್ ಟೈಮ್. ಆಟ, ಟಿ ವಿ ಎಲ್ಲ ನಡೆದೈತಿ. ಓಕೆ ಫ್ರೆಂಡ್ಸ್, ಇನ್ನೂ ನಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆಮೇಲೆ ನಿಮ್ಗೆ ಏನು ಇಷ್ಟ ಆಗೈತಿ, ಇಷ್ಟ ಆಗಿಲ್ಲೋ ಅಂತ ಕಮೆಂಟ್ ಮಾಡಿರಿ. ಬೈ ಏನು ಮಾಡ್ಬೇಕಾ? ವಿಡಿಯೋ ಲೈಕ್ ಆದರೆ ಇಲ್ಲಿ ಬಂದು ಹೇಳ್ಬೇಕು. ಬೈ ಹೇಳ್ತಾನೆ ನೋಡ್ರಿ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಮತ್ತು ನಾನು ನಿಮ್ಗೆ ಈವ್ನಿಂಗ ಸಿಗ್ತೇನೆ. ಫ್ರೆಂಡ್ಸ, ನಾನು ನಭಯ ಈವ್ನಿಂಗ್ ವಾಕ್ ಹೋದ್ವಿ. ಸೊ ಅಲ್ಲೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೊಂಡೆ. ನೋಡಿರಿ, ಇದು ಸೂರ್ಯ ಹೆಂಗೆ ಮುಳುಗಾಕತ್ತಾನೆ. ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಅದೇನೋ ಚಂದ ಕಾಣಿಸತ್ತಿತ್ತು. ಸೊ ಅದಕ್ಕೆ ಅದೊಂದು ವಿಡಿಯೋ ಕ್ಲಿಪ್ ತೊಗೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನೇಚರ್ ನೋಡಿರಿ ಎಷ್ಟು ಚಂದ ಕಾಣಿಸ್ತೈತಿ, ಸೂರ್ಯ ಮುಳುಗೋದ. ಈವ್ನಿಂಗ್ ಟೈಮ್ ಎಷ್ಟು ಹೆಂಗೆ ನೇಚರ್ ಎಷ್ಟು ಕೂಲಾಗಿ ಕಾಣಿಸ್ತೈತಿ. ಸೊ ಈಗ ನೋಡಿ ನಾವು ಮನೆಗೆ ಹೋದ್ವಿ. ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಈವ್ನಿಂಗ್ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅದೆಲ್ಲ ತರೋದಿತ್ತು. ಸೊ ಟೊಮೆಟೊ ಅದೆಲ್ಲ ಖಾಲಿ ಆಗಿತ್ತು, ನಬೈ ಫ್ರೂಟ್ಸು ಖಾಲಿ ಆಗಿತ್ತು. ಅದಕ್ಕೆ ಎಲ್ಲ ತೊಗೊಂಬಂದೆ, ಫ್ರೂಟ್ ಮತ್ತು ಆ್ಯಪಲ್, ದ್ರಾಕ್ಷಿ, ಆಮೇಲೆ ಕ್ಯಾರೆಟ್, ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಚಲೋದಿತ್ತು, ಎಳಿದಿತ್ತು, ಅದಕ್ಕೆ ತೊಗೊಂಬಂದೆ. ನೆಕ್ಸ್ಟ್ ಹಾಗಲಕಾಯಿ ತೊಗೊಂಬಂದೆ, ಭಾಳ ದಿವಸ ಹಾಗಲಕಾಯಿ ಮಾಡಿದ್ದಿಲ್ಲ, ತೊಗೊಂಬಂದೆ. ಆಮೇಲೆ ಆಲೂಗಡ್ಡೆ ತೊಗೊಂಬಂದೀನಿ. ಕರ್ಬೇವು ಸೊಪ್ಪು ಇದ್ದಿದ್ದೇ ಇಲ್ಲ ಮನ್ಯಾಗ. ಸೊ ನಮಗೆ ಕೊತ್ತಂಬರಿ ಕರ್ಬೇವು ಅಂತೂ ಇರಬೇಕು ಅಡುಗೆಗೆ. ಸೊ ಇಷ್ಟೆಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್ ಈವ್ನಿಂಗ್ ಹೋಗಿ. ಆಮೇಲೆ ಮನೆಗೆ ಬಂದು ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಅಲ್ಲ, ಸೊ ಅದಕ್ಕೆ ನೈಟಿಗೆ ರಾಗಿ ಮುದ್ದೆ ಮಾಡಿಬಿಟ್ರಾತ, ಸಾಂಬಾರು ಜೋಡಿ ಅಂಥೇಳಿ. ಸೊ ರಾಗಿ ಮುದ್ದೆ ಮಾಡೋಕ್ಕಿಟ್ಟಿದ್ದೆ. ಸೊ ನಾನು ನೋಡ್ರಿ ಹಿಂಗೆ ಮಾಡ್ತೀನಿ. ಫಸ್ಟ್ ನೀರು ಹೆಸರಿಟ್ಟು ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಅದನ್ನು ಹೆಸರು ಬರೋವರೆಗೂ ನೀರು ಕುದಿಸ್ಕೊತೇನೆ. ಸೊ ಆಮೇಲೆ ಹಿಟ್ಟು ಸಾಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಅದು ನೀರು ಹೆಸರು ಬಂದೈತಲ್ಲ, ಈಗ ಅದು ಹೆಸರು ಒಳಗೆ ಹಾಕಿ ಈಗ ಪ್ಲೇಟ್ ಮುಚ್ಚಿಬಿಡ್ತೀನಿ. ಅದು ಸ್ವಲ್ಪ ಕುದಿ ಬಂದು ತಣ್ಣಗೆ ಕುದೀಲಿ ಅಂಥೇಳಿ ಮ್ಯಾಗ ಒಂದು ಪ್ಲೇಟ ಮುಚ್ಚಿಬಿಡ್ತೇನೆ ನಾನು. ಆಮ್ಯಾಗ ಪ್ಲೇಟ್ ತೆಗೆದು ಅದನ್ನು ಜೋರಾಗಿ ತಿರುವಿ ಆಮ್ಯಾಗ ನಾನು ಮುದ್ದೆ ಮಾಡ್ಕೋತೇನೆ ಫ್ರೆಂಡ್ಸ. ಸೊ ನೋಡಿರಿ ಇಲ್ಲೇ ಮುದ್ದೆ ರೆಡಿ ಆಗೈತಿ. ಸೊ ಕೈಗಂತೂ ಏನೂ ಅಂಟಾತಿರ್ಲಿಲ್ಲ. ಸಾಂಬಾರು ಜೊತೆಗೆ ಮುದ್ದೆ ರೆಡಿ ಆಗೈತಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.